ವಿಷಯ ಅಂದರೆ ಲೈಕ್ ಹೊಳೆಯಲ್ಲಿ ನೀರು ಫುಲ್ ಆಯ್ತಿದೆ ಅಂತ ಹೇಳಿದ್ದೆ ಅಲ್ಲ, ಆಲ್ಮೋಸ್ಟ್ ಫುಲ್ ಆಗಿದೆ. ಇನ್ನು ಮಾಡಿಲ್ಲ ಅಂತ ಹೇಳಿದರೆ ಇನ್ನು ಯಾವತ್ತೂ ವೀಡಿಯೋ ಮಾಡೋಕ್ಕಾಗಲ್ಲ ಇದೊಂದು ವರ್ಷ. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತು ನಾವು ಹೋಗ್ತಿದ್ದೀವಿ ನಮ್ಮ ರಿಯೋ ವಿಸ್ತಾ ಫಾರ್ಮ್ ಸ್ಟೇ ಕಡೆಗೆ. ಅಲ್ಲಿಂದ ಹಿಡಿದು ಹೊಳೆ ಹತ್ರ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲೈಸ್ಡ್ ಅಥವಾ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಏನೆಲ್ಲ ಆ್ಯಕ್ಸರೀಸ್ ಯೂಸ್ ಮಾಡ್ತೀನಿ ಬ್ಲಾಗಿಂಗಿಗೆ ಆಗಿರಲಿ ಅಥವಾ ಎಲ್ಲದಕ್ಕೆ ಸಹ, ಐ ಮೀನ್ ಮೋಟೋ ಬ್ಲಾಗಿಂಗ್ ಟೈಮಲ್ಲಿ. ಆ್ಯಂಡ್ ಬೈಕಿಗೆ ಏನೆಲ್ಲ ಆ್ಯಕ್ಸರೀಸ್ ಹಾಕಿದ್ದೀನಿ ಪ್ರತಿಯೊಂದರನ್ನು ತೋರಿಸ್ತೀನಿ. ಹಾಗೆ ನಮ್ಮ ಹೋಮ್ ಸ್ಟೇಯಿಂದ ಕೆಳಗೆ ಬಂದು ಫುಲ್ ಕೆಸರಾಗಿ ಹೋಗ್ಬಿಟ್ಟಿದೆ ಗುರು. ಇಲ್ಲಿ ಬೈಕ್ ವಾಪಸ್ ಹತ್ತದ ಏನು ಕತೆ ಗೊತ್ತಿಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲ್ ಬೇರೆ ಇಲ್ಲ, ಫುಲ್ಲು ಸ್ಲಿಪ್ಪಿ ಬೆರ್ಕಿ ಜಾರ್ತಾ ಇದೆ. ನೀರು ನೋಡಿ ಎಲ್ಲಿ ಗಂಟೆ ತಲುಪಿಟ್ಟಿದೆ ಈಗ ಅಂತ. ಟೈರ್ನ ಫಸ್ಟ್ ಚೇಂಜ್ ಮಾಡಬೇಕು ಗುರು, ನಾನು ಇಲ್ಲ ಆಗೋದಿಲ್ಲ. ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ವಾಯ್ಸ್ ಕ್ಲಾರಿಟಿ ನೋಡಿದೆ, ಅಲ್ಟಿಮೇಟಾಗಿ ಬರ್ತಾಯಿದೆ ಫುಲ್ ಕ್ಲಿಯರಾಗಿ. ನನಗೂ ಅದೇ ಬೇಕಾಗಿದ್ದು. ಈಗ ಆ್ಯಕ್ಚುಲಿ ನಾನು ಬೈಕನ್ನ ಇಲ್ಲೇ ನಿಲ್ಲಿಸ್ಕೊಂಡು ನಿಲ್ಲಿಸಿರೋ ಬೈಕು ಹೋಗ್ಬೋದು ಡೆಫಿನೆಟ್ಲಿ ವಿತೌಟ್ ಎ ಡೌಟ್. ಸೊ ನನ್ನ ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಂತೆಲ್ಲ ಈಗ ನನಗೂ ಗೊತ್ತಾಯಿತು, ನಿಮಗೂ ಗೊತ್ತಾಯಿತು. ಇದೇ ನನ್ನ ಡ್ಯೂಕ್ 390. ಈಗ ಫುಲ್ಲಿ ಮಾಡಿಫೈಡ್. ಆ್ಯಕ್ಚುಲಿ ಟಾಪ್ ಬಾಕ್ಸ್ ಇದೆ, ಜೆರಿ ಕ್ಯಾನ್ಸ್ ಇದೆ, ಮೊಬೈಲ್ ಹೋಲ್ಡರ್ ಇದೆ, ಸಸ್ಪೆನ್ಷನ್ ರೀಸೆಟ್ ಆಗಿದೆ, ಮತ್ತು ಎರಡು ಕಡೆ ಸಹ ಇಂಜಿನ್ ಗಾರ್ಡ್ಗಳು ಹಾಕಿದ್ದೀನಿ. ಬ್ಯಾಕಲ್ಲಿ ನಂಬರ್ ಪ್ಲೇಟೆಲ್ಲ ಇನ್ನೂ ರೆಡಿ ಮಾಡಬೇಕಷ್ಟೆ. ಆ್ಯಂಡ್ ಹಜಾರ್ಡ್ ಸ್ವಿಚ್ ಇದೆ, ಲೈಕ್ ಹಜಾರ್ಡ್ ಸ್ವಿಚ್ ಅಲ್ಲ, ಲೈಕ್ ಒಂದು ಹಜಾರ್ಡ್ ರಿಲೇ ಹಾಕಿದ್ದೀನಿ. ಬ್ಲಿಂಕ್ ಆಯ್ತಿದೆ. ಆ್ಯಕ್ಚುಲಿ ಡೇ ಲೈಟಲ್ಲಿ ಗೊತ್ತಾಗಲ್ಲ ಅಷ್ಟು. ಅಲ್ಟಿಮೇಟ್ ಗುರು. ಇನ್ನದ್ರ ಜೊತೆ ಆ್ಯಕ್ಚುಲಿ ಅದೇ ನನ್ನ ಹೆಲ್ಮೆಟ್ನು ಕೂಡ ತೋರಿಸಿದ್ದೆ ನಾನು, ಲೈಕ್ ಮೈಕದು ವೈರಿಂಗ್ ತೋರಿಸಿದ್ದೆ ನಾನು. ಅದ್ರ ಜೊತೆ ಇನ್ನೊಂದು ಹೊಸ ಆ್ಯಕ್ಸರಿ ಹಾಕಿದ್ದೀನಿ, ಅದನ್ನು ನಾನು ತೋರಿಸ್ಲಿಲ್ಲ, ಬಟ್ ಈಗ ಅದನ್ನು ರಿವೀಲ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗಲ್ಲಿ ಕ್ಯಾಮರಾ ಸೆಟಪ್, ಅದರೊಳಗಡೆ ಇರೋ ಮೈಕ್ ಸೆಟಪ್ ಎಲ್ಲ ತೋರಿಸಿದ್ದೆ. ಆ್ಯಂಡ್ ಇವತ್ತು ನಾ ತೋರಿಸ್ತಿರೋದು ಇದೆ BSDDP ಅವ್ರದ್ದು ಒಂದು ಇಂಟರ್ಕಾಮ್ ಕನೆಕ್ಟರು. ಸೊ ಅಪ್ ಟು 6 ಇಂಟರ್ಕಾಮ್ಸ್ನ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಬ್ಲೂಟೂತ್ ಕನೆಕ್ಟರ್ ಆಗಿರುತ್ತೆ, ಹಾಗೆ ಮೊಬೈಲಿಗೂ ಕನೆಕ್ಟ್ ಮಾಡ್ಕೊಂಡು ಹಾಡು ಕೇಳ್ಕೊಂಡು ನೀಟಾಗಿ ಮಾತಾಡ್ಕೊಂಡು ಓಡಾಡ್ಬೋದು. ಆ್ಯಂಡ್ ವಾಯ್ಸ್ ಅಂತೂ ಸಿಕ್ಕಾಬಟ್ಟೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸೊ ಫೈನಲ್ ಲುಕ್ ಬಂದು ಈ ಥರ ಇರುತ್ತೆ ನಮ್ಮ ಬೈಕದು. ಆ್ಯಂಡ್ ಈಗ ಹೆಲ್ಮೆಟುದೇ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಆಕ್ಸರೀಸ್ ಆಗಿದೆ. ಈಗ ಹತ್ರ ನನ್ನ ಹೆಲ್ಮೆಟ್ದು ಬೆಲೆನೇ ಒಂದು 45,000 ಹತ್ರ ಇರ್ಬೋದು ಅಂದ್ಕೊಳ್ತೀನಿ. ಹೆಲ್ಮೆಟಿಗೆ 5,000, ಗೋಪ್ರೋಗೊಂದು 35,000, ಇದಕ್ಕೊಂದು 5,000 ರೂಪಾಯಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಷ್ಟಿದೆ. ಈಗ ಎಷ್ಟಾಯಿತು, 45,000 ರೌಂಡ್ ಫಿಗರ್ ಆಗಿದೆ. ಅದ್ರ ಜೊತೆ ಟಾಪ್ ಬಾಕ್ಸ್ ಒಂದು 7,000 to 8,000, ಜೆರಿ ಕ್ಯಾನ್ಸ್ ಒಂದು 4,500 ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಬಿಲ್ಡ್ ಆಗಿದೆ ಈಗ. ಸೊ ಕಂಪ್ಲೀಟ್ ಟೂರಿಂಗ್ ಸೆಟಪ್ ರೆಡಿ ಆಗಿದೆ. ನನ್ನ ಕೈ ಒಂದು ರೆಡಿ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅದ್ರ ಜೊತೆ ಈಗ ನಂದು ಇನ್ನೊಂದು ರೈನ್ ಗೇರ್ ಇದೆ. ಸೊ ರೈನ್ ಗೇರ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಆ್ಯಕ್ಚುಲಾಗಿ ಈ ಥರ ಕಾಣಿಸ್ತೀನಿ ಈಗ. ಆ್ಯಂಡ್ ಕಂಪ್ಲೀಟ್ ರೈನ್ ಗೇರಲ್ಲಿ ಇದ್ದೀನಿ. ಏನು ನನ್ನ ರೈಡಿಂಗ್ ಸೂಟ್ ಬಂದು ಈ ಥರ ಕಾಣುತ್ತೆ. ಲೈಕ್ ಬೈಸನ್ ಅವ್ರದ್ದು ಫ್ಲೋರಸೆಂಟ್ ರೈಡಿಂಗ್ ಕೋಟ್ ಇರುತ್ತೆ, ಆಕ್ಟಿವ್ ಪ್ರೋ ಅಂತೇನೋ ಬರುತ್ತೆ. ಆ್ಯಂಡ್ ರೈಡಿಂಗ್ ಪ್ಯಾಂಟ್ ಬಂದು ಅಥವಾ ರೈನ್ ಪ್ಯಾಂಟ್ ಬಂದುಬಿಟ್ಟು ರೈನ್ ಹಾಕ್ಸೋರ್ದು ಆಕ್ಟಿವ್ ಪ್ರೋ ಪ್ಲಸ್ ಅಂತೇನೋ ಒಂದು ವರ್ಷನ್ ಬರುತ್ತೆ. ಆ್ಯಂಡ್ ಟೋಟಲ್ ಆಗಿ ನನ್ನ ಹೆಲ್ಮೆಟ್ ಆಗಿ, ನನ್ನ ಕ್ಯಾಮರಾ, ನನ್ನ ಅಲ್ಲ ಇದು, ಬಟ್ BSDDP ಅವ್ರದ್ದು ಇಂಟರ್ಕಾಮ್ ಆಗಿ ಟೋಟಲ್ ಆಗಿ ಈಗ ಕಾಣಿಸ್ತೀನಿ ನಾನು. ಸೊ ವಿತ್ ಬೈಕ್ ನೋಡೋಣ, ಡಬಲ್ ಸೈಜ್ ತಗೊಂಬಿಟ್ಟೆ. ಹಂಗೆ ಅವಾಗ ತಲೆನೇ ಹೊಡಿಲ್ಲ. ನೋಡಿ ಇಲ್ಲಿ ಎಷ್ಟು ಅಗಲ ಇದೆ, ಈಗ ಕಾಣುತ್ತೆ ಕಂಪ್ಲೀಟ್ ಸೆಟಪ್ ಅಲ್ಲಿ. ರೈಡಿಂಗ್ ಬೂಟ್ಸ್ ಬಗ್ಗೆ ಆಕ್ಚುಲಿ ಮಾತಾಡ್ಬೇಕು. ಈಗೋ ಇಟಲಿ ಅಂತ ತರಿಸಿದ್ದು ನಿಮಗೆ ಗೊತ್ತು, ನೋಡಿದ್ದೀರಾ ಆಲ್ರೆಡಿ. ಲೈಕ್ ನಾನೇನೋ ವಾಟರ್ ಪ್ರೂಫ್ ಆಗಿರೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಅಲ್ಟಿಮೇಟ್ಲಿ ಅದು ವಾಟರ್ ಪ್ರೂಫ್ ಆಗಿದೆ. ಬಿಕಾಸ್ ಇಲ್ಲಿ ಗಂಟ ಬೈಕಲ್ಲಿ ಸುಮಾರು ಸಲ ಒಳ್ಳೆ ಮಳೆಗಳಲ್ಲಿ ಹಾಕೊಂಡು ಓಡಾಡಿದ್ದೀನಿ ಬೈಕಲ್ಲೇ, ಐ ಮೀನ್ ಕೈ ರಿಪೇರಿ ಆದ್ಮೇಲೆ. ಸೊ ಇಲ್ಲಿ ಗಂಟ ಒಂದೇ ಒಂದು ತೊಟ್ಟು ನೀರು ಒಳಗೆ ಹೋಗೋದಾಗ್ಲಿ ಏನೂ ಆಗಿಲ್ಲ. ಆ್ಯಂಡ್ ಬೈಸನ್, ರೈನಾಕ್ಸ್, ಈಗೋ ಇಟಾಲಿ 3 ಕೂಡ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈಗೋ ಇಟಲಿ ಎಲ್ಲ ಎಷ್ಟು 3,500 ಶೂಸು ಏನ್ ಸಖತ್ತಾಗಿದೆ ಗೊತ್ತಾ, ಕಂಫರ್ಟೇಬಲ್ ಆಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರೈನಾಕ್ಸ್ ಪ್ಯಾಂಟ್ ಬಗ್ಗೆ ಮಾತಾಡೋಂಗಿಲ್ಲ, ಬಿಕಾಸ್ ನನ್ಕಿಂತ ಡಬಲ್ ಸೈಜ್ ತಗೊಂಬಿಟ್ಟಿದ್ದೀನಿ, ಇನ್ನೂ ಡಬಲ್ ಸೈಜ್ ಎಲ್ಲ ಇದೆ. ಆ್ಯಂಡ್ ಬೈಸನ್ ನೋಡ್ದು ರೈನ್ ಕೋಟು ಆಲ್ರೆಡಿ ಒಳಗಡೆ ಸ್ವೆಟ್ ಆಯ್ತೀನಿ. ಬಿಕಾಸ್ ಇವತ್ತು ಅದೇನೋ ಮಳೆ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಂಡ್ ಜಾಸ್ತಿ ಹೊತ್ತು ಇಲ್ಲಿ ನಿಂತ್ಕೊಂಡು ಫ್ರೈ ಆಗೋ ಬದಲು ವಿಡಿಯೋಸ್ ಎಡಿಟ್ ಮಾಡೋಣ. ಆ್ಯಂಡ್ ಕ್ಲೌಡ್ ನೋಡಿ ಹೇಗಿದೆ ಅಂತ, ಅಲ್ಲೆಲ್ಲ ಗುಡುಗು ಬೇರೆ ಕೇಳಿಸ್ತದೆ, ಮಳೆನೂ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಐ ಆಮ್ ಫುಲ್ಲಿ ಸೆಟ್. ಎಷ್ಟೇ ಮಳೆ, ಹೇಗೆ ಮಳೆ ಬಂದರೂ ಅಷ್ಟೇ, ಐ ವಿಲ್ ಕೀಪ್ ಆನ್ ಗೋಯಿಂಗ್. ಇನ್ ಮೊಬೈಲಿಗೆ ಒಂದು ವಾಟರ್ ಪ್ರೂಫ್ ಕೇಸಿಂಗ್ ತೊಗೊಳ್ಬೇಕು ಅಥವಾ ವಾಟರ್ ಪ್ರೂಫ್ ಕವರ್ ತೊಗೊಳ್ಬೇಕು ಒಂದು. ಸೊ ಪಕ್ಕ ಮಾನ್ಸೂನ್ ರೆಡಿ ಆಯ್ತಿದ್ದೀನಿ. ರೆಡಿಯಾಗಿ ರೈಡಿಗೆ ಹೋಗೋಸಲ್ಲಿ ಮಾನ್ಸೂನೇ ನಿಂತೋಗುತ್ತೀನಿ, ಏನು ಕತೆನೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಸ್ಲಿಪ್ಪಿ ಸ್ಲೆಸ್ಲಿ
ಆಯ್ತು ಗೇಟ್ ನೋಡಿ ಅದಾಗೋದೇ ಮುಚ್ಕೊಳ್ಳೋದು, ಏನು ಹೊಟ್ಟೆ ಉರಿ ಇರಬೇಡ ಅದಕ್ಕೆ. ಅದು ಇಲ್ಲಿಂದ ಒಂದು ಕಲ್ಲನ್ನಾರು ಜೋಬಿಗೆ ಹಾಕೊಂಡು ಹೋಗ್ಬೇಕಿದ್ದು ನಾನು. ಸೊ ನೀಟಾಗಿ ನಿಲ್ಲಿಸ್ಬೋದಿತ್ತಲ್ಲಿ ಧೈರ್ಯವಾಗಿ. ಏನು ರಗಳೆ ಗೊತ್ತಾ, ಹಾಗಾಗಿ ಗೇಟ್ ತೆಗೆಯೋದು, ಗೇಟ್ ಹಾಕೋದು ಮಾಡಲೇಬೇಕು ಗುರು. ರಿಯೋ ವಿಸ್ ಅ ಫಾರ್ಮ್ ಸ್ಟೇ ಡ್ಯೂಕ್ 390 ಆ್ಯಂಡ್ ನಾನು ಇದೆಲ್ಲ ಹಾಕೊಂಡು ಹೋದರೆ ರೋಡ್ ಪ್ರೆಸೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಆಯಿತಾ. ಬಟ್ ಹತ್ರಕ್ಕೆಲ್ಲ ಹಿಂಗೆ ಓಡಾಡೋದು ತಿಕ್ಲು ಅಂತಲೇ ಹೇಳ್ಬೋದು. ಸೇಫಾಗಿರೋದು ತುಂಬ ಒಳ್ಳೆಯದು. ಇಲ್ಲಿಂದ 100 ಕಿಲೋಮೀಟ್ರ್ ಆದರೂ ಹೋಗಿ, 1000 ಕಿಲೋಮೀಟ್ರ್ ಆದರೂ ಹೋಗಿ, 1 ಕಿಲೋಮೀಟ್ರ್ ಆದರೂ ಹೋಗಿ, ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಅಷ್ಟೇ. ನಮ್ಮ ವಾಸಸ್ಥಳಕ್ಕೆ ಹೋಗೋಣ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಗೊತ್ತೇ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಈ ಬ್ಲಾಗ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬೈ, ಸೈನಿಂಗ್ ಔಟ್, ಪೀಸ್.